ಗೋಸ್ವಾಮಿ ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಗೋಸ್ವಾಮಿ ಚತುರ್ವೇದಿನ. ಎಸ್ ಸರ್. ಅ ವೆಲ್ ನೋನ್ ಸೈಂಟಿಸ್ಟ್, ಅ ಲಾರ್ಜ್ ಹಾರ್ಟೆಡ್ ಪರ್ಸನ್. ಅವ್ರ ಮಾತುಗಳು, ಅವ್ರ ಭಾಷಣಗಳು ತುಂಬ ಇನ್ಸ್ಪೈರಿಂಗ್ ಆಗಿರ್ತವೆ. ಪ್ಲೀಸ್ ಕಮ್. ಥ್ಯಾಂಕ್ ಯು ಸರ್. ಶ್ರುತಿ ಮ್ಯಾಮ್. ಹೂಸ್ ದಟ್ ಗಾಯ್? ಯಾಕೆ ಅವನ್ನ ಒಳಗೆ ಕೂರಿಸ್ಕೊಂಡಿದ್ದೆ? ಮ್ಯಾಮ್ ಸರಿಗೆ ಪರಿಚಯ ಇದ್ದಾರೆ ಅಂತ ಹೇಳಿದರು ಮ್ಯಾಮ್. ಶಟ್ ಅಪ್. ಪರಿಚಯ ಇದೆ ಅದು ಇದು ಅಂತ ಹೇಳ್ಕೊಂಡು ಆಲ್ರೆಡಿ ಒಬ್ಳು ಬಂದು ಆಫೀಸಲ್ಲಿ ಸೇರ್ಕೊಂಡಿದ್ದಾಳೆ. ಲುಕ್, ಇನ್ನು ಮುಂದೆ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರು ನಮ್ಮ ಆಫೀಸ್ ಒಳಗೂ ಕೂಡ ಬರಬಾರ್ದು. ಓಕೆ ಮ್ಯಾಮ್. ಇಲ್ಲ ಅಂದರೆ ನೀನು ಹೊರಗೆ ಹೋಗ್ತಿರ್ತೀಯ. ಗಾಟ್ ಇಟ್? ಸಾರಿ ಮ್ಯಾಮ್. ನೋಡಿ ಸರ್, ನಾನು ಕಂಡುಹಿಡಿದಿರೋ ಮಿಷಿನಿಂದ 1 ನಿಮಿಷಕ್ಕೆ ಐಡಿಯಲ್ ಆಗಿ 1 ಗಂಟೆಗೆ 22 ಪ್ಯಾಕೆಟ್ಗಳನ್ನ ರೆಡಿ ಮಾಡ್ಬೋದು ಸರ್. ಅಂದರೆ ನಾರ್ಮಲ್ ಆಗಿ ಕಾರ್ಮಿಕರು ಮಾಡೋ ಕೆಲಸಕ್ಕಿಂತ 2 ಪಟ್ಟು ಎಫೆಕ್ಟಿವ್ ಆಗಿರುತ್ತೆ ಸರ್. ಓ, 2 ಪಟ್ಟು? ಎಸ್ ಸರ್. ಸುಮಾರು 100 ಜನ ಕಾರ್ಮಿಕರ ಶ್ರಮವನ್ನು ಕಡಿಮೆ ಮಾಡ್ಬೋದು ಸರ್. ಅಂದರೆ 100 ಜನ ಕಾರ್ಮಿಕರು ಮನೆಯಲ್ಲಿ ಉಳ್ಕೋಬೋದು? ಹೌದು ಸರ್, 100 ಜನ ಕಾರ್ಮಿಕರು ಮನೆಯಲ್ಲೇ ರೆಸ್ಟ್ ಮಾಡ್ಬೋದು ಸರ್. ಜೇಂಡೆ ಸರ್, ನೀರನ್ನು ಅನುನ ಕರಿ. ನಿಮ್ಮ ಹತ್ರ ಒಟ್ಟು ಎಷ್ಟು ಮಷಿನ್ಸ್ ಇದೆ? ಸದ್ಯಕ್ಕೆ 10 ಮಿಷನ್ಸ್ ಇದೆ ಸರ್. ಇನ್ನೂ ಡೆವಲಪ್ ಮಾಡ್ತಾ ಇದ್ದೀವಿ ಸರ್. 10 ಮಷಿನ್ಸ್ ಕೊಂಡ್ಕೊಳ್ತೀವಿ. ಆರ್ ಯು ಶೋರ್ ಸರ್? ಸರ್, ಯಾ. ಅನು ಕೂತ್ಕೋ. ಇಲ್ಲ ಸರ್, ಪರವಾಗಿಲ್ಲ. ಇವರು ಸೈಂಟಿಸ್ಟ್. ಇವರು ಒಂದು ಮಷಿನ್ನ ಕಂಡು ಹಿಡಿದಿದ್ದಾರೆ. ಅದು 10 ಜನ ವರ್ಕರ್ಸ್ಗೆ ಸಮಾನ. 10 ಮಷಿನ್ಸ್ ತಗೊಂಡ್ರೆ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರೋ 100 ಜನ ವರ್ಕರ್ಸ್ನ ಪರ್ಮನೆಂಟ್ ಆಗಿ ಮನೆಗೆ ಕಳಿಸ್ಬೋದು. ಸೊ ವಾಟ್ ಡು ಯು ಫೀಲ್? ಸರ್, ಇನ್ ಅ ವೇ ಇಟ್ಸ್ ಅ ಬ್ರಿಲಿಯಂಟ್ ಐಡಿಯಾ. ಬಿಕಾಸ್ 100 ಜನ ವರ್ಕರ್ಸ್ ಅಂದರೆ ನಮ್ಗೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ ಸರ್. ಆ್ಯಂಡ್ ಆಲ್ಸೋ ಇದು ಮೆಷಿನ್ಸ್ ಆಗಿರೋದ್ರಿಂದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಐ ಗೆಸ್ ಇಲ್ ಬಿ ರಿಯಲಿ ಅಪ್ರಾಪ್ರಿಯೇಟ್ ಇಫ್ ವಿ ಬೈ ದಟ್. ಸರ್, ನಂಗನ್ಸೋದು ಸರ್, ನಿನ್ನ ಒಪಿನಿಯನ್ ಕೇಳಿದ್ರಾ? ನೀರಾ, ನಾನಿಬ್ರನ್ನು ಕರೆಸಿದ್ದು ಒಪಿನಿಯನ್ ಕೇಳಕ್ಕೆ. ಅನು, ಗೋ ಹೆಡ್, ಟೆಲ್ ಮಿ ವಾಟ್ ಡು ಯು ಫೀಲ್? ಸರ್, ಮಷಿನ್ಸು ಕಾರ್ಮಿಕರ ಕೆಲಸ ಸುಲಭ ಮಾಡಬೇಕೇ ಹೊರತು ಕಾರ್ಮಿಕರಿಗೆ ಕೆಲಸನೇ ಇಲ್ದಿರೋ ಹಾಗೆ ಮಾಡಬಾರ್ದು ಅಲ್ವಾ ಸರ್? ನಾವು ಈ ಮಷಿನ್ಸ್ನ ತಗೊಂಡ್ರೆ 100 ಜನದ ಕೆಲಸದ ಪರಿಸ್ಥಿತಿ ಏನಾಗ್ಬೋದು ಸರ್? ಅವ್ರಿಗೆ ಕೆಲಸ ಕಳ್ಕೊಂಡ್ರೆ ನಾವು ಅವ್ರ ಊಟ ಕಿತ್ಕೊಳಂಗಾಗಲ್ವಾ? ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂತ್ರೆ ಟೆಕ್ನಾಲಜಿಗೆ ಅಡಾಪ್ಟ್ ಆಗಕ್ಕಾಗಲ್ಲ ಮೇಡಮ್. ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ಇವನ್ ಐ ಫೀಲ್. ಇದು ಬಿಸ್ನೆಸ್, ಚಾರಿಟಿ ಆರ್ಗನೈಸೇಷನ್ ಅಲ್ಲ. ಇನ್ಫ್ಯಾಕ್ಟ್ ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ದಟ್ಸ್ ಹೌ ಇಟ್ ವರ್ಕ್ಸ್. ಆ್ಯಂಡ್ ನಾನು ನಿನ್ನ ಮಿಡಲ್ ಕ್ಲಾಸ್ ಐಡಿಯಾಲಜೀಸ್ನ ಇಲ್ಲಿ ಅಡಾಪ್ಟ್ ಮಾಡೋಕ್ಕೆ ಬರಬೇಡ. ಇಟ್ಸ್ ವೇ ಟು ಡಿಫ್ರೆಂಟ್ ಹಿಯರ್. ಸರಿ, ಹಾಗಾದ್ರೆ ಆಸ್ ಐ ಸೆಡ್ ಅರ್ಲಿಯರ್, ನಾನು 10 ಮಷಿನ್ಸ್ ತಗೋತೀನಿ. ಗ್ರೇಟ್ ಸರ್, ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಥ್ಯಾಂಕ್ ಯು ಸರ್, ನಂಗೆ ತುಂಬ ಖುಷಿ ಆಯಿತು. ಸರ್, 10 ಮಿಷನ್ಸ್ ಯಾಕೆ? 1 ಮಿಷನ್ ತೊಗೊಂಡು ಟೆಸ್ಟ್ ಮಾಡ್ಬೋದಲ್ಲ? ಟೆಸ್ಟ್ ಅವಶ್ಯಕತೆ ಇಲ್ಲ. 10 ಮಷಿನ್ಸ್ ತಗೊಂಡು ಗೋಡೌನಲ್ಲಿ ಹಾಕಿ. ಸರ್, ಗೋಡೌನ್ ಅಲ್ಲ, ಇಟ್ಸ್ ಇನ್ ವರ್ಕಿಂಗ್ ಕಂಡೀಷನ್ ಸರ್. ಫ್ಯಾಕ್ಟ್ರಿಗೆ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಬೋದು. ನಾನು ಅವುಗಳನ್ನು ತಗೋತಿರೋದು ಇನ್ಸ್ಟಾಲ್ ಮಾಡೋದಕ್ಕಲ್ಲ. 100 ಜನರ ಕೆಲಸ ಕಿತ್ಕೊಳ್ಳೋ ಮಷೀನ್ ನನಗೆ ಬೇಕಾಗಿತ್ತು. ಮತ್ತೆ ಯಾಕೆ ತಗೋತಿದ್ದೀರಾ ಸರ್? ಇಲ್ಲದೇ ಇದ್ರೆ ಅವುಗಳನ್ನು ನೀವು ಬೇರೆ ಕಡೆ ಹೋಗಿ ಮಾರೋದಕ್ಕೆ ನೋಡ್ತೀರಾ. ಅದಕ್ಕೆ ಅನು ಹೇಳೋದೇ ಮಷೀನ್ಸ್ ನಮ್ಮ ಕೆಲಸನ ಸುಲಭ ಮಾಡಬೇಕು, ಕೆಲಸ ಕಿತ್ಕೋಬಾರ್ದು. ಸರ್, ಅಂದರೆ ನಮ್ಮ ಇನ್ವೆನ್ಷನ್ನೇ ತಪ್ಪು ಅಂತಿದ್ದೀರಾ? ತಪ್ಪು ಅಂತ ಹೇಳ್ತಾರೆ, ಆದರೆ ತಪ್ಪಾದ ಜಾಗಕ್ಕೆ ಬಳಸೋದಕ್ಕೆ ನೋಡ್ತಾರೆ. ಮನುಷ್ಯರಿಂದ ಆಗದೇ ಇರೋ ಕೆಲಸಕ್ಕೆ ಮಷೀನ್ಸ್ ಬಳಸೋಣ, ಖಂಡಿತ ಬಳಸೋಣ.
ಆದರೆ ಮನುಷ್ಯರ ಜಾಗಕ್ಕೆ ಮಷಿನ್ಸ್ ಬೇಡ. ಜಸ್ಟ್ ಇಮ್ಯಾಜಿನ್, ಮಷಿನ್ಸು ಸೈಂಟಿಸ್ಟ್ ಆಗ್ಬೇಕು, ನಿಮ್ಮ ಕೆಲಸ ಇರುತ್ತಾ? ಯು ಆರ್ ರೈಟ್ ಸರ್. ನಾನು ಜಸ್ಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಯೋಚನೆ ಮಾಡಿದೆ. ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದೆಯಾ ಅಂತ ಯೋಚನೆ ಮಾಡಿರಲಿಲ್ಲ. ಈ ಮಷಿನ್ನ ಡೆವಲಪ್ ಮಾಡ್ತೀನಿ ಸರ್. ಇದರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುವಾಗ ಮಾಡ್ತೀನಿ ಸರ್. ಕೆಲಸ ಕಿತ್ಕೊಳ್ಳೋ ಹಾಗಲ್ಲ. ಥ್ಯಾಂಕ್ ಯು ಸರ್. ಮೀರಾ, ಫ್ಯೂಚರಲ್ಲಿ ರೋಬೋಟ್ಸೇ ಎಲ್ಲ ಕೆಲಸ ಮಾಡೋಕೆ ಶುರು ಮಾಡಿಬಿಟ್ರೆ ನಿನ್ನ ಕೆಲಸನೂ ಹೋಗುತ್ತೆ. ಸ್ಟೇಟ್ಮೆಂಟ್ ಕೊಡೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಅನು, ಗುಡ್. ಅನು, ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೀಯಾ? ಇಲ್ಲ ಇಲ್ಲ ಇಲ್ಲ, ಮತ್ತೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಆಟೋ ಬಾನು, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಇಲ್ಲ ಇಲ್ಲ, ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಶೋರಾ? ಶೋರ್ ಶೋರ್. ಹಾಗಾದ್ರೆ ಸರಿ, ಬಾಯ್ ಅನು. ಬಾಯ್. ಕಾರ್ ಇದೇ ರೋಡಲ್ಲೇ ಹೋಗೋದಲ್ವಾ? ಯಾಕಿನ್ನ ಬಂದಿಲ್ಲ? ಶಿವು, ಆಟೋ ಗೆಂಡೆ, ಎಲ್ಲ ಹೋಗ್ಬೇಕು ಮೇಡಮ್? ಎಲ್ಲೂ ಇಲ್ಲ, ನೀವು ಹೋಗಿ, ನಾನು ಹೋಗ್ತೀನಿ. ಬನ್ನಿ ಮೇಡಮ್, ಮೀಟರ್ ಹಾಕ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೋಗ್ತೀನಿ, ನೀವು ಹೋಗಿ. ಏನಾಯ್ತು? ಆಟೋ ಹುಡುಕ್ತಾ ಇದ್ದೆ, ಒಂದು ಆಟೋನು ಸಿಗ್ತಾ ಇಲ್ಲ ಸರ್. ಇಲ್ಲಿ ನಿಂತ್ಕೊಂಡ್ರೆ ಆಟೋ ಸಿಗಲ್ಲ, ಮುಂದೆ ಸಿಗ್ನಲ್ ಅಲ್ಲಿ ನಿಂತ್ಕೋಬೇಕು. ಗೆಂಡೆ, ಅವಳನ್ನ ಕರ್ಕೊಂಬಾ. ಬನ್ನಿ. ಹಾ